ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಡೈಲಿ ವೇರ್ಗೆ ಪಂಚಲೋಹದ್ದು ಹಾಗೆ ಗ್ಯಾರಂಟಿ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ ಡೈಲಿ ವೇರಿಗೆಲ್ಲ ಇಯರಿಂಗ್ಸು. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಯಾರಿಗೆಲ್ಲ ಈ ಕಲೆಕ್ಷನ್ ಇಷ್ಟ ಆಗುತ್ತೆ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡ್ತಾ ಇರುವಂಥ ಫಸ್ಟ್ ಕಲೆಕ್ಷನ್ಸ್ ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಇದು ಸ್ಟೋನ್ ಚೇಂಜ್ ಮಾಡುವಂಥ ಇಯರಿಂಗ್ಸ್ ಆಗಿರುತ್ತೆ. ಇದಕ್ಕೆ ನೀವು ಯಾವ ಕಲರ್ ಬೇಕೋ ಆ ಕಲರ್ ಸ್ಟೋನನ್ನು ಹಾಕೋಬೋದು. ಇದರಲ್ಲಿ ಕಲರ್ ಇವ್ರ ಹತ್ರ ಸ್ಟೋನ್ಸ್ಗಳು ಕೂಡ ಕಲರ್ ಅವೈಲೇಬಲ್ ಇದೆ. ಇವಾಗ ನೋಡ್ತಾ ಇರ್ಬೋದು ಬ್ಲೂ, ಯೆಲ್ಲೋ, ರೆಡ್ಡು, ಸ್ಕೈ ಬ್ಲೂ, ಗ್ರೀನು, ಆರೆಂಜು, ಪಿಂಕು ಮತ್ತು ಗ್ರೇ, ಬ್ಲ್ಯಾಕು, ಮರೂನು, ರೆಡ್ಡು, ಆಲ್ಮೋಸ್ಟ್ ಎಲ್ಲ ಥರ ಕಲರ್ಸು ಕೂಡ ಇಲ್ಲಿ ಇವ್ರ ಹತ್ರ ಅವೈಲೇಬಲ್ ಇದೆ. ಒಂದು ಪೇರಿಗೆ ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಪ್ರೈಸನ್ನ ಮಾಡ್ತಾರೆ. ಸ್ಟೋನ್ಸಿಗೆಲ್ಲ ಏನು ತುಂಬ ಪ್ರೈಸ್ ಇರಲ್ಲ, ಒಂದು 100 ರುಪೀಸ್ ಒಳಗಡೆ ಸಿಗ್ಬೋದು ಅಂತ ಅನಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ನೋಡಿ. ನೀವು ಯಾವ ಡ್ರೆಸ್ನ ಹಾಕೋತೀರಾ, ಯಾವ ಸ್ಯಾರಿ ಹಾಕೋತೀರಾ ಅದು ಮ್ಯಾಚಿಂಗ್ ಹಾಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಬೇಕಿದ್ರೆ ನೀವು ಎಲ್ಲ ಕಲರ್ಸು ತೊಗೋತೀರಾ ಅಂತಂದರೆ ಎಲ್ಲ ಕಲರ್ಸು ತೊಗೊಂಡು ಈ ಥರ ಒಂದು ಇಯರಿಂಗ್ಸ್ ತೊಗೊಂಡ್ರೆ ನೀವು ಯಾವ ಕಲರ್ ಬೇಕಿದ್ರೂ ಕೂಡ ಮ್ಯಾಚ್ ಮಾಡಿ ಹಾಕೊಬೋದು. ನೀವೀಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 10-11 ಕಲರ್ಗಳು ಅವೈಲೇಬಲ್ ಇದೆ. ಎಕ್ಸ್ಟ್ರಾ ಏನಾದರೂ ರೀಸ್ಟಾಕ್ ಆಯಿತು ಬೇರೆ ಬೇರೆ ಕಲರ್ಸು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಪ್ರೆಸೆಂಟ್ ಇವಾಗಂತೂ 11 ಕಲರು ಇವಾಗ ಅವೈಲೇಬಲ್ ಇದೆ. ನೀವು ಎಲ್ಲನೂ ತೊಗೋಬೇಕು ಅಂತೇನಿಲ್ಲ, ಒಂದೇ ತೊಗೋಬೇಕಂತೇನಿಲ್ಲ. ನಿಮಗೆ ಎಷ್ಟು ಕಲರ್ಸ್ ಬೇಕೋ ಅಷ್ಟನ್ನು ಸ್ಟೋನ್ ಎಕ್ಸ್ಟ್ರಾ ತೊಗೋಬೋದು. ಇಯರಿಂಗ್ಸ್ ಒಂದೇ ತೊಗೊಂಡು ಸ್ಟೋನ್ಗಳನ್ನ ಎಕ್ಸ್ಟ್ರಾ ನಿಮಗೆ ಯಾವುದೇ ಬೇಕು ಕಲರ್ಸ್ ಅದನ್ನು ನೀವು ಚಾಯ್ಸ್ ಮಾಡಿ ತೊಗೋಬೋದು. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ತುಂಬ ಜನ ಡೈಲಿ ವೇರ್ಗೆ ಇಯರಿಂಗ್ಸ್ಗಳ ಕಲೆಕ್ಷನ್ಸ್ನ ಮಾಡಿ ಅಂತೇಳಿ ಕೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ನ ಮಾಡಿದ್ದೀನಿ. ಇದರಲ್ಲಿ ಕೆಲವೊಂದೊಂದು ಪಂಚಲೋಹದ್ದಿದೆ, ಹಾಗೆ ಕೆಲವೊಂದೊಂದು ಗ್ಯಾರಂಟಿ ಒಡವೆಗಳಿದೆ. ಅಂತಂದರೆ 1 ಗ್ರಾಮ್ ಗೋಲ್ಡಲ್ಲಿ ಬರುತ್ತಲ್ಲ ಆ ರೀತಿಯಾದಂಥದ್ದು. ಇವಾಗ ನೋಡ್ತಾ ಇರುವಂಥದ್ದು ಮುತ್ತಿಂದು, ಇದು ಬಂದು ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂಥ ಇಯರಿಂಗ್ಸು. ತುಂಬ ಗ್ರ್ಯಾಂಡಾಗಿದೆ, ತುಂಬ ಚೆನ್ನಾಗಿದೆ. ಇದೆಲ್ಲ ಬ್ರೈಡಲ್ ವೇರ್ಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಇದು ಕೂಡ ಅಷ್ಟೇ ಪುಟ್ಟಾಗಿ ಸ್ಟೋನ್ ಇಯರಿಂಗ್ಸು ತುಂಬ ಚೆನ್ನಾಗಿದೆ ನೋಡಿ. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ. ಇವಾಗ ಕಂಪ್ಲೀಟ್ ಫುಲ್ ವೈಟ್ ಇದೆ. ಇದರಲ್ಲಿ ವೈಟು, ಪಿಂಕು ಹಾಗೆ ಗ್ರೀನು 3 ಕಲರು ಮಿಕ್ಸ್ ಇರುವಂಥದ್ದು ಇದು. ಇನ್ನು ಇದು ಕಂಪ್ಲೀಟ್ ವೈಟೇ ಇದೆ, ಇದಕ್ಕೆ ಯಾವುದೇ ರೀತಿ ಮಿಕ್ಸ್ ಕಲರ್ ಇಲ್ಲ. ಇದು ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲೆಲ್ಲ ಸಿಕ್ಬಿಡುತ್ತೆ. ಇನ್ನು ಇದು ಬಂದು ವೈಟು ಪಿಂಕಲ್ಲಿ ಮಾಡಿರುವಂಥದ್ದು. ಇದರಲ್ಲಿ ಇವಾಗ 3 ಕಲರ್ ಅವೈಲೇಬಲ್ ಇದೆ. ಕಂಪ್ಲೀಟ್ ವೈಟು, ಪಿಂಕು ವೈಟ್, ಗ್ರೀನ್ 3ರಲ್ಲೂ ಕೂಡ ಮಿಕ್ಸ್ ಇದೆ. ಹಾಗೆ ಮಧ್ಯದಲ್ಲಿ ಬರೀ ಒಂದು ಪಿಂಕ್ ಇರೋದು ಕೂಡ ಪ್ರೆಸೆಂಟ್ ಅವೈಲೇಬಲ್ ಇದೆ. ಸುಮಾರು ಒಂದು 5-6 ಥರ ಡಿಸೈನ್ಸ್ ಅಂದರೆ ಡಿಸೈನ್ಸ್ ಒಂದೇ ಬರುತ್ತೆ, ಸ್ಟೋನಲ್ಲಿ ಮಿಕ್ಸಿಂಗು ಒಂದಕ್ಕೊಂದು ಥರ ಮಿಕ್ಸ್ ಮಾಡಿರ್ತಾರೆ. ತುಂಬ ಚೆನ್ನಾಗಿದೆ. ಈ ರೀತಿ ಇಯರಿಂಗ್ಸ್ಗಳು ಸ್ವಲ್ಪ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಹಾಗೆ ಲುಕ್ ವೈಸ್ ನೋಡೋದಾದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಎಂಥವ್ರಿಗಾದರೂ ಕೂಡ ತುಂಬ ಗ್ರ್ಯಾಂಡಾಗಿ, ತುಂಬ ಯುನೀಕಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಪುಟ್ಟಾಗಿದ್ರೂ ಕೂಡ ಪುಟ್ಟಾಗಿ ತುಂಬ ಕ್ಯೂಟಾಗಿ ಕಾಣುತ್ತೆ. ಇನ್ನು ಇದು ಬಂದು ಕಂಪ್ಲೀಟ್ ಸ್ಟೋನಿಂದ ಮಾಡಿರುವಂಥದ್ದು. ಕೆಳಗಡೆ ಏನು ನೋಡ್ತಾ ಇದ್ದೀರಲ್ಲ ಚಂದ್ರನ್ ಶೇಪಲ್ಲಿ ಇದೆಯಲ್ಲ, ಸೊ ಅದು ಬಂದು ಎಕ್ಸ್ಟ್ರಾ ಬರುತ್ತೆ. ಬೇಕಂದರೆ ನೀವು ಬರೀ ಮೇಲ್ಗಡೆ ಓಲೆ ಆದರೂ ತೊಗೋಬೋದು, ಕೆಳಗಡೆ ಅದು ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೋಬೋದು. ಆ ಥರನೂ ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ. ಕಂಪ್ಲೀಟ್ ವೈಟು, ಕಂಪ್ಲೀಟ್ ಬ್ಲೂ, ಆಗಿ ಇದು ಫುಲ್ ಗ್ರೀನಲ್ಲಿ ನಿಮಗೆ ಸ್ಯಾರಿ ಮ್ಯಾಚಿಂಗಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥ ಇಯರಿಂಗ್ಸು ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಬಟ್ ಯಾರಿಗೂ ಅಷ್ಟಾಗಿ ಅನಿಸಲ್ಲ ಇವೆಲ್ಲ ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು. ಇತ್ತೀಚೆಗಂತೂ ಗೋಲ್ಡ್ ರೇಟು ತುಂಬ ಜಾಸ್ತಿ ಆಗಿರೋದ್ರಿಂದ ತುಂಬ ಟ್ರೆಂಡಿಂಗ್ ಇವಾಗ ಆರ್ಟಿಫಿಷಿಯಲ್ ಆಗಿರ್ಬೋದು, 1 ಗ್ರಾಮ್ ಗೋಲ್ಡು, ಪಂಚಲೋಹದ್ದು, ಹಾಗೆ ಸಿಲ್ವರ್ ಜ್ಯುವೆಲರಿಗಳು. ಸೊ ಈ ರೀತಿಯೇ ಜನಗಳು ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಇವಾಗ 1 ಗ್ರಾಮ್ ತೊಗೋಬೇಕು ಅಂತಂದ್ರೂ ಒಂದು ಬಡವರಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ಡೈಲಿ ವೇರಿಗೆಲ್ಲ ಈ ರೀತಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿರೋದಕ್ಕಂತೂ ಕಳ್ತನಗಳು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ನೋಡೋಣ, ಏನೋ ಮುಂದೆ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಜನ ಹೇಳ್ತಾರೆ, ಸ್ವಲ್ಪ ಜನ ಇಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡೋಣ, ಇವಾಗ ಮಧ್ಯಮ ವರ್ಗದವ್ರಿಗೆಲ್ಲ ತೊಗೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸರ್ಕಾರ ಏನಾದರೂ ಮಾಡಿ ಸ್ವಲ್ಪನಾದರೂ ಕಡಿಮೆ ಮಾಡಿ ಅಟ್ಲೀಸ್ಟ್ ಒಂದು 8,000 9,000 ಆದರೂ ಮಾಡಿದರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಮಾಡಲ್ಲ ಇವರು, ಬಟ್ ಮಾಡಿದ್ರು ಅಟ್ಲೀಸ್ಟ್ ಒಂದು 8-9 ಆದರೂ ಓಕೆ, ಎಲ್ಲರಿಗೂ ಕೂಡ ತೊಗೊಳ್ಳೋ ಅಂಥ ಒಂದು ಸ್ವಲ್ಪ ಆಸೆ ಬರುತ್ತೆ. ಇನ್ನು ಇವಾಗ ನೋಡ್ತಾ ಇರುವಂಥದ್ದು ನೋಡಿ, ಇದು ಸ್ಟೋನ್ಸ್ ಓಲೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ.
ಹಾಗೆ ಇವ್ರ ಶಾಪು ನಂಬರ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಇವ್ರದ್ದು ಶಾಪ್ ಅಡ್ರೆಸ್ ಇಲ್ಲ, ಓನ್ಲಿ ಆನ್ಲೈನ್ ಮಾತ್ರನೇ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕೂಡ ಪೇಜ್ ಇದೆ, ಎಲಿಜೆನ್ಸ್ ಬೈ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ. ಹಾಗೆ ತುಂಬ ಟ್ರಸ್ಟೆಡ್ ಪೇಜ್ ಅಂತಲೇ ಹೇಳ್ಬೋದು. ಇವತ್ತಿನ ಕಲೆಕ್ಷನ್ ಇಷ್ಟೇ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಆದಷ್ಟು ಪ್ರತಿದಿನ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಪ್ರಾಪರಾಗಿ ವಿಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಆಲ್ಮೋಸ್ಟ್ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಎಲ್ಲ ರೀತಿ ಜ್ಯುವೆಲರಿನೂ ತೋರಿಸ್ತೀನಿ, ಗೋಲ್ಡು, ಸಿಲ್ವರು, ಆರ್ಟಿಫಿಷಿಯಲ್ ಎಲ್ಲ. ಥ್ಯಾಂಕ್ ಯು.